ಸೂರ್ಯ ನಮಗೆ ಮಾತ್ರ ಬೆಳಕನ್ನು ನೀಡದೆ ಇಡೀ ಲೋಕಕ್ಕೆ ಬೆಳಕನ್ನು ನೀಡುತ್ತಿರುವಂಥದ್ದು ಅಕ್ಷರಶಃ ಸತ್ಯ. ಸೂರ್ಯ ತನ್ನ ಕಿರಣಗಳಿಂದ ಜ್ಞಾನವನ್ನು ನೀಡ್ತಾ ಇದ್ದಾನೆ. ಹಾಗೆ ಆಕಾಶದಲ್ಲಿ ಅವನ ಸಂಚಾರ ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ. ಆ ಸಂಚಾರದ ಮುಖೇನ ಜ್ಞಾನವನ್ನು ನಮಗೂ ಮತ್ತು ಇಡೀ ಲೋಕಕ್ಕೂ ಹರಿಸ್ತಾ ಇದ್ದಾನೆ. ಜ್ಞಾನ ಸಂಚಾರದ ಸಮಯ ಮುಂಜಾವು, ಬೆಳಗು ಅಥವಾ ಮುಂಜಾನೆ, ಶುಭ ಮುಂಜಾನೆ ಅಥವಾ ಸೂರ್ಯೋದಯ ಅಂತ ಏನು ಹೇಳ್ತೇವೆ, ಅದರ ಅರ್ಥ ಜ್ಞಾನದ ಉದಯ. ಆ ಜ್ಞಾನವನ್ನು ಪೋಷಿಸುವನು ಕೂಡ ಆ ಸೂರ್ಯನೇ ಆದ ಕಾರಣ ಆ ಸೂರ್ಯನಿಗೆ ನಾವು ನಮಸ್ಕಾರವನ್ನು ಹೇಳಬೇಕಾಗ್ತದೆ. ಮನಸ್ಸಿನಿಂದ ಮತ್ತೊಮ್ಮೆ ಸೂರ್ಯನನ್ನು ವಿಜುವಲೈಸ್ ಮಾಡ್ತಾ ಸೂರ್ಯನಿಗೆ ಧನ್ಯವಾದವನ್ನು, ನಮನಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸ್ತಾ ಹೋಗಿ. ಅದೇ ಭಾವನೆಯಲ್ಲಿ ಬ್ಲಾಂಕೆಟನ್ನು ಹೊದ್ದು ಆರಾಮವಾಗಿ ಶವಾಸನದ ಕಡೆ ನಿಮ್ಮ ಗಮನ ಹರಿಲಿ. ನಿಮ್ಮ ಆರೋಗ್ಯ ವೃದ್ಧಿಯ ಸಮಯ. ಅದಕ್ಕೊಂದು ತಪೋಶಕ್ತಿ ಇದೆ. ಮನಸ್ಸಿನ ಅಂಧಕಾರ, ಲೋಕದ ಅಂಧಕಾರ ದೂರ ಮಾಡಿ ಅಥವಾ ದೂರ ಮಾಡುತ್ತಿರುವಂತಹ ಆ ಬೆಳಕಿನ ದಾತನಿಗೆ ಮನಸ್ಸಿನಲ್ಲಿ ಗ್ರ್ಯಾಟಿಟ್ಯೂಡನ್ನು ತೋರಿಸುವ ಮುಖಾಂತರ ಶವಾಸನದ ಒಂದು ಅನುಭವವನ್ನು ಅನುಭವಿಸ್ತಾ ದೇಹಕ್ಕೆ, ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡ್ತಾ ಹೋಗಿ. 10 ನಿಮಿಷ ತಡವಾಗಿ ಪ್ರಾರಂಭ ಮಾಡಿದ್ದೆ ಇವತ್ತು. ಕ್ಷಮೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಾಯಿರಾಮ್. ಶುಭವಾಗಲಿ. ಶುಭಂ. ಶುಭ ದಿನ.